ಲೈನ್ಮನ್ ಆಡಿದ ನಾಟಕ 40 ವರ್ಷಗಳ ಬಳಿಕ ಸತ್ಯ ಬಯಲು. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಹಾಂತೇಶ್ ಹಿರೇಮಠ. ಸುಮಾರು 1982ರ ಸಮಯ. ಆ ಸಂದರ್ಭದಲ್ಲಿ ಶಿವಮೊಗ್ಗದ ಒಂದು ಕೆಇಬಿಯಲ್ಲಿ ಸರ್ಕಾರಿ ನೌಕರಿಯನ್ನ ಮಾಡೋದಕ್ಕೆ ಲೈನ್ಮನ್ ಗಳನ್ನ ಆಹ್ವಾನ ಮಾಡುತ್ತಾರೆ. ಅಂತಹ ಸಂದರ್ಭದಲ್ಲಿ ರಾಚಯ್ಯ ಎನ್ನುವಂತವನು ಮಂಡ್ಯ ಮೂಲದ ಮುನವಳ್ಳಿಯವನು. ಈತ ಆ ಶಿವಮೊಗ್ಗದ ಕಚೇರಿಗೆ ಹೋಗಿ ಕೆಲಸ ಬೇಕು ಅಂತ ಹೇಳಿ ತನ್ನ ಸರ್ಟಿಫಿಕೇಟ್ ಗಳನ್ನೆಲ್ಲ ಕೊಂಡೋಗಿರ್ತಾನೆ. ಆದ್ರೆ ಅವತ್ತು ಆ ಸಂದರ್ಶನ ನಡೆಯೋದಿಲ್ಲ ಅಥವಾ ಇಂಟರ್ವ್ಯೂ ನಡೆಯೋದಿಲ್ಲ. ಆಗ ಆತ ಮನೆಗೆ ಮರಳಿ ಬರ್ತಾನೆ. ಆದ್ರೆ ಅಲ್ಲಿ ಆತನ 7ನೇ ಕ್ಲಾಸ್ ಸರ್ಟಿಫಿಕೇಟ್ ಅನ್ನ ಅಥವಾ 7ನೇ ಕ್ಲಾಸ್ ಮಾರ್ಕ್ಸ್ ಕಾರ್ಡ್ ಅನ್ನ ಅಲ್ಲೇ ಬಿಟ್ಟು ಮರೆತು ಬಂದಿರ್ತಾನೆ. ಅದೇ ಸಂದರ್ಭಕ್ಕೆ ಹಾಸನ ಮೂಲದ ಬೊಮ್ಮೇಗೌಡ ಎಂಬಾತ ಅದೇ ಕಚೇರಿಗೆ ಬರ್ತಾನೆ. ಆ ಕಚೇರಿಗೆ ಬಂದಾಗ ಅಲ್ಲಿ ಅಂಕಪಟ್ಟಿಯನ್ನ ನೋಡ್ತಾನೆ. ನೋಡಿ ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳಿಗೆ ಆತ ಅದನ್ನು ತೋರಿಸಿ, ತಗೊಳ್ಳಿ ಇದು ನನ್ನ ಮಾರ್ಕ್ಸ್ ಕಾರ್ಡ್, ನನಗೆ ಕೆಲಸ ಕೊಡಿ ಅಂತ ಹೇಳ್ತಾನೆ. ಆ ಸಂದರ್ಭದಲ್ಲಿ ಕೆಲಸಗಾರರು ಅಗತ್ಯ ಇತ್ತು, 7ನೇ ಕ್ಲಾಸ್ ಕಲಿತವ್ರಿಗೂ ಕೂಡ ಕೆಲಸವನ್ನ ಕೊಡ್ತಿದ್ರು. ಆಯ್ತು ಅಂತ ಹೇಳಿ ಆತನ ದಾಖಲೆಗಳನ್ನ ತೆಗೆದುಕೊಂಡು ಅವರು ಕೆಲಸವನ್ನ ಕೊಡ್ತಾರೆ. ಇಲ್ಲಿ ಈ ರಾಚಯ್ಯ ಮೂಲ ಏನು ಹೋಗಿದ್ದ, ಆತನ ಹೆಸರನ್ನು ಹೇಳ್ಕೊಂಡು ಬೊಮ್ಮೇಗೌಡ ಬಂದ. ನಂತರ ಆತನಿಗೆ ಕೆಲಸ ಕೂಡ ಸಿಕ್ತು. ಅದು 1992 ಅಂದ್ರೆ 10 ವರ್ಷಗಳ ಬಳಿಕ ಆತನಿಗೆ ಕೆಲಸ ಖಾಯಂ ಆಯ್ತು. ಇದರ ನಡುವೆ ಆ ಬೊಮ್ಮೇಗೌಡ ಏನ್ ಮಾಡಿದ್ದ ಅಂತ ಹೇಳಿದ್ರೆ, ಎಲ್ಲಾ ಸರ್ಕಾರಿ ದಾಖಲೆಗಳಲ್ಲಿ ತನ್ನ ಹೆಸರನ್ನ ರಾಚಯ್ಯ ಅಂತ ಹೇಳಿ ಬದಲಾಯಿಸಿ ಬಿಟ್ಟಿದ್ದ. ಇದರಿಂದಾಗಿ ಎಷ್ಟೋ ಜನರಿಗೆ ಗೊತ್ತಾಗ್ಲಿಲ್ಲ. ಆಗ ಇಷ್ಟೊಂದು ಆನ್ಲೈನ್ ಅಥವಾ ಡಿಜಿಟಲ್ ದಾಖಲೆಗಳನ್ನ ಇಡ್ತಾ ಇರಲಿಲ್ಲ. ಆಗ ಕೇವಲ ಕಾಗದ ಪತ್ರಗಳ ಮೂಲಕವೇ ನಡೀತಾ ಇತ್ತು. ಇದೆಲ್ಲ ಘಟನೆ ಆಯ್ತು. ಘಟನೆ ಆದ ಮೇಲೆ ಆತ ಸೇವೆಯನ್ನ ಹಾಗೆ ಮುಂದುವರಿಸ್ತಾನೆ. ಇದು ರಾಚಯ್ಯ ಎಂಬಾತ ಏನು ಮೂಲ ಇದ್ನಲ್ವಾ, ಆತನಿಗೆ 2009ರಲ್ಲಿ ಅಂದ್ರೆ ಸುಮಾರು 37 ವರ್ಷಗಳ ಬಳಿಕ ಆತನಿಗೆ ಗೊತ್ತಾದಾಗ ಆತ ರಾಜ್ಯ ಪಂಚಾಯತಿಯನ್ನ ಮಾಡ್ತಾರೆ. ಆತ ಏನ್ ಮಾಡ್ತಾನೆ, ಮಂಡ್ಯಕ್ಕೆ ಬಂದು ಆ ಒಂದು ಏನು ಮನವಳ್ಳಿಯ ಗ್ರಾಮದಲ್ಲಿ ರಾಜ್ಯ ಪಂಚಾಯತಿ ಆಗತ್ತೆ. ಆದಾಗ ಆ ಬೊಮ್ಮೇಗೌಡ ಈ ಅಸಲಿ ರಾಚಯ್ಯನಿಗೆ ವರ್ಷಕ್ಕೆ 2 ಲಕ್ಷ ರೂಪಾಯಿ ಕೊಡುವಂತಹ ಒಂದು ತೀರ್ಮಾನ ಆಗತ್ತೆ. ಜೊತೆಗೆ ಆತ ರಿಟೈರ್ ಆದ ನಂತರ ಬಂದಂತಹ 10 ಲಕ್ಷ ರೂಪಾಯಿ ಗ್ರಾಜ್ಯುಟಿ ಏನಿದೆ ಅದನ್ನು ಕೂಡ ಈ ರಾಚಯ್ಯನಿಗೆ ಕೊಡ್ತಾನೆ. ಇಷ್ಟಕ್ಕೆ ಆ ರಾಚಯ್ಯ ಸುಮ್ಮನಾಗೋದಿಲ್ಲ. ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಕೊನೆಗೆ ನಿವೃತ್ತಿ ಆದ ನಂತರ ಏನ್ ಪೆನ್ಷನ್ ಬರುತ್ತೆ 65,000 ರೂಪಾಯಿ ಬರ್ತಾ ಇರುತ್ತೆ. ಆ 65,000 ರೂಪಾಯಿದಲ್ಲೂ ಕೂಡ ನನಗೆ ಪಾಲು ಬೇಕು ಅಂತ ಹೇಳಿ ಹಠವನ್ನ ಹಿಡಿತಾನೆ. ಇದಕ್ಕೆ ಒಪ್ಪದಂತ ಬೊಮ್ಮೇಗೌಡ ಏನ್ ಮಾಡ್ತಾನೆ, ನನಗೆ ಕೊಡೋದಕ್ಕೆ ಆಗೋದಿಲ್ಲ ಖಡಾಖಂಡಿತವಾಗಿ ಹೇಳ್ತಾನೆ. ಈ ವಿಷಯ ಆದ ನಂತರ ಈ ಅಸಲಿ ರಾಚಯ್ಯ ಏನಿದ್ದಾನೆ ರೊಚ್ಚಿಗಿದ್ದು ಸೀದಾ ಹೋಗಿ ಆ ಬೆಂಗಳೂರಿನ ಏನು ಅಧಿಕಾರಿಗಳಿದ್ದಾರೆ, ಮೇಲಾಧಿಕಾರಿಗಳೇನಿದ್ದಾರೆ ಅವರಿಗೆ ಹೋಗಿ ದೂರನ್ನ ಕೊಡ್ತಾರೆ. ಈಗ ಸತ್ಯ ಹೊರಗೆ ಬರುತ್ತೆ. 3 ಆರೋಪಿಗಳು ಸಿಕ್ಕಿ ಬೀಳ್ತಾರೆ. ಯಾಕಂತ ಹೇಳಿದ್ರೆ, ಗೊತ್ತಾಗಿಯೂ ಕೂಡ ರಾಚಯ್ಯ ಸುಮ್ಮನೆ ಇದ್ದದ್ದು, ಗೊತ್ತಾದ ನಂತರ ಕೂಡ ಅಸಲಿ ಸರ್ಟಿಫಿಕೇಟ್ ಅನ್ನು ಕೊಟ್ಟು ಬೊಮ್ಮೇಗೌಡ ಕೆಲಸವನ್ನ ಮಾಡಿದ್ದು. ಇದಕ್ಕೆ ಹೆಲ್ಪ್ ಮಾಡಿದಂತ ಆಗಿನ ಇಂಜಿನಿಯರ್ ಈಗ ನಿವೃತ್ತನಾಗಿದ್ದಾರೆ ಸುಭಾಷ್ ಎಂಬಾತರ ಮೇಲೆ ಕಂಪ್ಲೇಂಟ್ ಆಗಿದೆ. ಇದೀಗ ದೂರು ದಾಖಲಾಗಿದೆ. ಫೇಕ್ ಸರ್ಟಿಫಿಕೇಟ್ ಕೊಟ್ಟು 40 ವರ್ಷ ಸರ್ವಿಸ್ ಮಾಡಿದ್ದಾರಲ್ಲ, ಇದೆಂತಹ ಒಂದು ಪ್ರಕರಣ ಅಂತ ಹೇಳಿ ಜನತೆ ಇದೀಗ ಮಾತನಾಡ್ಕೊಳ್ತಿದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ. ಲೇಟೆಸ್ಟ್ ಸುದ್ದಿಗಳಿಗಾಗಿ ನೋಡ್ತಾರೆ ರನ್ ಟಿವಿ. ಇದು ಸಾಮಾಜಿಕ ಚಿಲುಮೆ. ನರ್ಸರಿಯಿಂದ ಪಿಯುಸಿ ವರೆಗೆ ಗುಣಮಟ್ಟದ ಶಿಕ್ಷಣಕ್ಕೆ ದಿ ಬೆಸ್ಟ್ ಕೊನ್ನೂರು ಶಿಕ್ಷಣ ಸಂಸ್ಥೆ ಎಲ್ಟಿ. ವಿಶಾಲವಾದ ಕ್ಯಾಂಪಸ್, ಡಿಜಿಟಲ್ ಕ್ಲಾಸ್ ರೂಮ್, ನುರಿತ ಬೋಧಕರು, ಕಂಪ್ಯೂಟರ್ ಪ್ರಯೋಗಾಲಯಗಳು, ಹಾಸ್ಟೆಲ್, ಸ್ಕೂಲ್ ಬಸ್ ಸೌಲಭ್ಯಗಳನ್ನು ಒಳಗೊಂಡಿದೆ. ಹೈಸ್ಕೂಲ್ ಮಟ್ಟದಲ್ಲೇ ಜೆಇಇ, ನೀಟ್, ಕೆಸಿಇಟಿ ಪರೀಕ್ಷೆಗಳಿಗೆ ಕೋಚಿಂಗ್ ನೀಡಲಾಗುತ್ತೆ. ಪಠ್ಯೇತರ ಚಟುವಟಿಕೆಗಳಾದ ಸಾಂಸ್ಕೃತಿಕ, ಕ್ರೀಡೆ, ಶಿಸ್ತಿಗೂ ಹೆಸರಾಗಿದೆ. ಅನಿಲ್ ಕುಂಬ್ಳೆ ಸ್ಪೋರ್ಟ್ಸ್ ಅಕಾಡೆಮಿಯ 10 ವೀಕ್ ಸ್ಪೋರ್ಟ್ಸ್ ತರಬೇತುದಾರರಿಂದ ಕೋಚಿಂಗ್ ನೀಡಲಾಗುತ್ತೆ. ಇದು ಏಕೈಕ ರೂರಲ್ ಸಿಬಿಎಸ್ಇ ಸ್ಕೂಲ್. ಅಷ್ಟೇ ಅಲ್ಲ, ಇದು ರೆಸಿಡೆನ್ಷಿಯಲ್ ಸಿಬಿಎಸ್ಇ ಸ್ಕೂಲ್. ಕೈಗೆಟುಕುವ ದರದಲ್ಲಿ ಗುಣಮಟ್ಟದ ಶಿಕ್ಷಣಕ್ಕೆ ಮೊದಲ ಆದ್ಯತೆ. ಈಗಾಗಲೇ ದಾಖಲಾತಿಗಳು ಆರಂಭವಾಗಿವೆ. ನಿಮ್ಮ ಮಕ್ಕಳ ಭವಿಷ್ಯ ನಿರ್ಮಾಣವೇ ನಮ್ಮ ಗುರಿ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.